ಖ್ಯಾತ ತೋಟಗಾರರು ಆಗಮಿಸಿದ್ದಾರೆ. ತಮ್ಮ ಅಮೂಲ್ಯವಾದ ಮತವನ್ನ ರಣಕಾಲ ಕ್ರಮ ಸಂಖ್ಯೆ 20 ಮತಬಾಂಧವರೇ, ಇದು ಮಂಡ್ಯ ಜಿಲ್ಲೆಯ ಸ್ವಾಭಿಮಾನದ ಪ್ರಶ್ನೆ. ತಮ್ಮ ಸ್ವಾಭಿಮಾನ ಮತ್ತು ಆತ್ಮವಿಶ್ವಾಸಕ್ಕಾಗಿ ಸ್ವಾಭಿಮಾನ ಮತ್ತು ಆತ್ಮವಿಶ್ವಾಸದ ಪ್ರತಿಷ್ಠೆಯಾಗಿರುವಂತಹ ಚುನಾವಣೆಯಲ್ಲಿ ಸುಮಲತಾ ಅಂಬರೀಶ್ ಬೆಂಬಲಿಸುವ ಮುಖಾಂತರ ಭಾರೀ ಬಹುಮತದಿಂದ ಪ್ರಾರ್ಥನೆ. ಮಾನ್ಯ ಮತ ಬಾಂಧವರೇ, ನೀವು ಮತಗಟ್ಟೆಗೆ ಹೋದಾಗ ಮರ್ಯಾದೆ ಮತ ಚಲಿಸಬೇಕು. ರೈತ ಕಾಲ ಉರುತ್ತಿರುವ ರೈತ ಕ್ರಮ ಸಂಖ್ಯೆ 20 ನಿಮ್ಮ ಮತ ರಣಕಾಳೆ ಗುರುತಿಗೆ ರಣಕಾಳೆ ಗುರುತಿಗೆ ಮತ ಗುರುತಿಗೆ ಇದ್ದ ಮಾನ್ಯ ಮತ ಬಾಂಧವರೇ, ಸ್ವಲ್ಪ ಸ್ಲೋ ಮಾಡ್ಕೊ ಜನಸೇವೆ ಕೇಸ ಮುಂದೆ ಓಡಿಸ್ಬೇಕು. ನೀನು ಮುಂದೆ ಕರ್ಕೊಳ್ಳೋ ಮಷೀನು 16ರಿಂದ ಉಳಿದಿದ್ದೆಲ್ಲ ಇರುತ್ತೆ ಸಂಖ್ಯೆ. ನಮ್ದು 20. ಆ 20 ನೋಡು ಎರಡನೇ ವೋಟಿಂಗ್ ಮಷೀನ್ ಅಲ್ಲಿ ನೀವು ಕಾಣ್ಬೋದು. ನನ್ನ ಹೆಸರು ಪಕ್ಕದಲ್ಲಿ ಫೋಟೋನು ಇರುತ್ತೆ. ಫೋಟೋ ಅಂದ್ರೆ ಚಿಹ್ನೆ ಕಾರ್ಯ, ನಮ್ಮದ ಸ್ವಾಭಿಮಾನದ ಕಾರ್ಯ. ನೀವೆಲ್ಲ ಆಶೀರ್ವಾದ ಮಾಡಿದ್ರೆ ವಿಜಯ ಕಹಳೆ ಆಗುತ್ತೆ. ಮೇ 23ಕ್ಕೆ ಆಶೀರ್ವಾದ ಮಾಡಿ ಎಷ್ಟು ಬಂದ್ರೆ ಖಂಡಿತ ನಿಮ್ಮೆಲ್ಲರ ಕಷ್ಟಗಳಿಗೆ ಸ್ಪಂದಿಸಿ ನಿಮ್ಮ ಸೇವೆ ಮಾಡಿ ನನ್ನ ಋಣವನ್ನು ತೀರಿಸ್ಕೊಳ್ತೀನಿ. ಮಂಡ್ಯ ರಾಜಕಾರಣದಲ್ಲಿ ಇದೀಗ ಸ್ಟಾರ್ ಪ್ರಚಾರಕರು ಜೊತೆಗೆ ನಿಖಿಲ್ ಅನ್ನೋ ರೀತಿಯಲ್ಲಿ ಬಿಂಬಿತವಾಗ್ತಾ ಇದೆ. ಈಗ ಜೋಡೆತ್ತುಗಳ ಕಹಳೆ ಮೊಳಗ್ತಾನೆ ಇದೆ. ನಿನ್ನೆಯಿಂದ ದರ್ಶನ್ ಕಹಳೆಯನ್ನ ಮೊಳಗಿಸಿದ್ರೆ ಇವತ್ತು ಯಶ್ ಜಾಯಿನ್ ಆಗಿದ್ದಾರೆ. ಇನ್ನೊಂದ್ ಕಡೆ ಸುಮಲತಾ ಅವರು ಕೂಡ ಪ್ರಚಾರ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಇನ್ನು ನಿಖಿಲ್ ಅವರು ಕೂಡ ಅಬ್ಬರದ ಪ್ರಚಾರವನ್ನ ಮಾಡ್ತಿದ್ದಾರೆ. ಇವತ್ತು ನಿಖಿಲ್ಗೆ ಸಚಿವ ಜಿಟಿ ದೇವೇಗೌಡರು ಸಾಥನ್ನ ಕೊಟ್ಟಿದ್ದಾರೆ. ಸೊ ಮಂಡ್ಯ ಕದನ ಕಣದಲ್ಲಿ ಕ್ಷಣ ಕ್ಷಣಕ್ಕೂ ಕುತೂಹಲ ಜಾಸ್ತಿ ಆಗ್ತಾ ಇದೆ. ದಳಪತಿಗಳಿಗೆ ಸ್ಟಾರ್ ಕ್ಯಾಂಪೇನರ್ಸ್ ಬರ್ತಾ ಇರೋದು, ಚಿತ್ರರಂಗದವರೆಲ್ಲ ಬರ್ತಾ ಇರೋದು ಒಂದ್ ರೀತಿ ಟೆನ್ಷನ್ ಆಗಿದ್ರು ಕೂಡ ಸೊ ಆತ್ಮವಿಶ್ವಾಸ ನಮ್ಮ ಹತ್ರ ಇದೆ. ಸೊ ಜನ ನಾವೇನ್ ಅಭಿವೃದ್ಧಿ ಕಾರ್ಯ ಇಷ್ಟು ದಿನಗಳ ಕಾಲ ಇಷ್ಟು ವರ್ಷಗಳ ಕಾಲ ಮಾಡಿದ್ದಾರೆ, ಸೊ ಅದಕ್ಕೆ ಸಪೋರ್ಟಿವ್ ಆಗಿ ನಿಲ್ತಾರೆ ಅನ್ನೋದು ನಿಖಿಲ್ ಕುಮಾರ್ ಅವರ ಮಾತು. ಇನ್ನೊಂದ್ ಕಡೆ ಸುಮಲತಾ ಅಂಬರೀಶ್ ಅವರು ಸಾಕಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಅಂಬರೀಶ್ ಅವರ ಹೆಸರನ್ನ ಹೇಳ್ಕೊಂಡು ರಾಜಕಾರಣ ಮಾಡ್ತಿದ್ದಾರೆ. ಅವ್ರ ಸಾವಿನ ವಿಚಾರವನ್ನು ಪ್ರಸ್ತಾಪ ಮಾಡಿ ರಾಜಕಾರಣ ಮಾಡ್ತಿದ್ದಾರೆ. ಆದ್ರೆ ಅವ್ರು ಬದುಕಿದಾಗ ಅವ್ರ ಎದುರುಗಡೆ ಬಂದು ಕುತ್ಕೊಳ್ಳೋಕ್ಕೂ ಯೋಗ್ಯತೆ ಇಲ್ದವರೆಲ್ಲ ಈಗ ಮಾತಾಡಂಗ ಆಗಿದೆ. ಸೊ ಅವ್ರು ಒಂದು ಇಲ್ಲ ಅನ್ನೋ ಕಾರಣಕ್ಕೆ ಈ ರೀತಿ ಎಲ್ಲ ಟೀಕೆ ಮಾಡೋದು ತಪ್ಪು. ಇದಕ್ಕೆ ಜನ ಉತ್ತರ ಕೊಡ್ಬೇಕು. ಹೆಣ್ಮಗಳನ್ನ ಈ ರೀತಿ ನಡೆಸ್ಕೊಳ್ತಾ ಇದ್ದಾರೆ, ನೀವೆಲ್ಲ ನೋಡ್ತಾ ಇದ್ದೀರಾ. ಸೊ ನನಗೆ ನೀವು ಮತವನ್ನ ಹಾಕೋ ಮುಖಾಂತರವಾಗಿ ಸಪೋರ್ಟ್ ಮಾಡಬೇಕು ಅಂತ ಸುಮಲತಾ ಅವ್ರು ಕೇಳ್ಕೊಳ್ತಿದ್ದಾರೆ. ಚಿತ್ರರಂಗದವರು ಸಾಕಷ್ಟು ಜನ ಇನ್ನು ಬರ್ತಾರೆ ಸುಮಲತಾ ಪರವಾಗಿ ಕ್ಯಾಂಪೇನ್ ಮಾಡೋದಕ್ಕೆ. ಯಾಕಂದ್ರೆ ಯಾವಾಗ ದರ್ಶನ್ ಹಾಗೇನೆ ಯಶ್ ಸುದ್ದಿಗೋಷ್ಠಿಯಲ್ಲಿ ಕಾಣಿಸ್ಕೊಂಡ್ರು, ಅವ್ರ ಮೇಲೂ ಕೂಡ ವಾಕ್ಪ್ರಹಾರ ಜೋರಾಗಿ ನಡೀತಾ ಇದೆ. ಸೊ ಸಾಕಷ್ಟು ಜೆಡಿಎಸ್ ನಾಯಕರು ಮುಖ್ಯಮಂತ್ರಿ ಆದಿಯಾಗಿ, ಯಾಕಂದ್ರೆ ಕುಮಾರಸ್ವಾಮಿ ಅವರು ಕೂಡ ಜೋಡೆತ್ತು ಅನ್ನೋ ಪದಕ್ಕೆ ವ್ಯಂಗ್ಯ ಮಾಡಿದ್ರು. ಜೊತೆಗೆ ದರ್ಶನ್ ಅವ್ರ ಬಗ್ಗೆ ಮಾತಾಡಿದ್ದು ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲೂ ವೈರಲ್ ಆಗಿತ್ತು. ಯಶ್ ಬಗ್ಗೆ ಮಾತಾಡಿದ್ದು ಕೂಡ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಸೊ ಸ್ಟಾರ್ ಕ್ಯಾಂಪೇನರ್ಸ್ ವರ್ಸಸ್ ನಿಖಿಲ್ ಇದೀಗ ನಡೀತಾ ಇರೋದು ಮಂಡ್ಯದಲ್ಲಿ. ಸೊ ಏಪ್ರಿಲ್ 16ರ ತನಕ ಬಹುಶಃ ಇದೇ ರೀತಿಯಾಗಿ ಅಬ್ಬರ ಮಂಡ್ಯದಾದ್ಯಂತ ಇರುತ್ತೆ. ಪ್ರತ್ಯೇಕವಾಗಿ ಈಗ ಸುಮಲತಾ ಅಂಬರೀಶ್ ಒಂದಷ್ಟು ಗ್ರಾಮಗಳಲ್ಲಿ ಕವರ್ ಮಾಡಿದ್ರೆ, ಪ್ರಚಾರ ಮಾಡಿದ್ರೆ,
ಇವತ್ತು ಮಂಡ್ಯ ನಗರ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳಲ್ಲಿ ದರ್ಶನ್ ಪ್ರಚಾರ ಮಾಡ್ತಾರೆ. ಹಾಗೇನೆ ಯಶ್ ಸುಮಾರು ಒಂದು 30ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಇವತ್ತು ಪ್ರಚಾರವನ್ನ ಮಾಡ್ತಾರೆ. ಎಲ್ಲ ಪಕ್ಷದ ಪರವಾಗಿ ಕ್ರಮ ಸಂಖ್ಯೆ 20 ಸುಮಲತಾ ಅಂಬರೀಷನ ವೋಟ್ ಮಾಡಿ ನಿಮ್ಮ ಮತವನ್ನು ಹಾಕಿ ಬೇಕಂತೆ.